986 ಎಷ್ಟೋ ಕೋಟಿ ರೂಪಾಯಿಗಳನ್ನು ಅದು ಏನಪ್ಪ ಅಂದ್ರೆ ಎಲೆಕ್ಟ್ರಲ್ ಬಾಂಡ್ ತೊಗೊಂಡದು. ಅದರ ಬದಲಾಗಿ 14,000ಕ್ಕೂ ಮೇಲ್ಪಟ್ಟ ಪ್ರಾಜೆಕ್ಟ್ಗಳನ್ನ 14,000 ಕೋಟಿಗೂ ಮೇಲ್ಪಟ್ಟ ಪ್ರಾಜೆಕ್ಟ್ ಪಡ್ಕೊಂಡದ. ಇಂಥವು ಅನೇಕ ಇದ್ದವರು, ಒಂದಲ್ಲ 2 3 4 ಅದೇ ಹೇಳ್ತಾ ಇದ್ದದ ಒಂದು ಪಟ್ಟಿ ಆಗ್ತದೆ. ಆದರೆ ಇವೆಲ್ಲ ಈ ನಮ್ಮ ಜನಸಮುದಾಯದ ಟ್ಯಾಕ್ಸನ್ನು ಕದೀತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಇದೆಲ್ಲ ಹೆಂಗಪ್ಪ ಅಂತ ಸರ್ಕಾರಕ್ಕೆ ಪೊಲಿಟಿಕಲ್ ಪಾರ್ಟಿ ಫಂಡ್ ಕೊಡೋದು, ನಮಗೆ ಬೇಕಾದ ಹೊಡ್ಕೊಂಡು ಹೋಗೋದು. ಅಂದ್ರೆ ಈ ಸರ್ಕಾರ ಕೇವಲ ಕಾರ್ಪೊರೇಟ್ಗಳದಪ್ಪ, ಕಾರ್ಪೊರೇಟ್ಗಳಿಗಾಗಿ ಮುಂದೆ ಬದುಕ್ತದೆ. ಇವತ್ತು ಯಾವುದೋ ಜನಸಾಮಾನ್ಯರಲ್ಲ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿಕೊಟ್ರು ನಮ್ಮ ಮೋದಿಜಿಯವರು ಈ 10 ವರ್ಷಗಳಲ್ಲಿ. ಇವತ್ತು ಈ ಸಂದರ್ಭದಲ್ಲಿ ಉತ್ತರ ಕೊಡಬೇಕಾಗಿದ್ದವರು ವರ್ಷಕ್ಕೆ 2 ಕೋಟಿ ಕೊಟ್ರ, ಒಂದೇಳಿ ಕೊಟ್ಟಿದ್ರೆ ಇವತ್ತು 20 ಕೋಟಿ ಜನ ಉದ್ಯೋಗಿಗಳಾಗ್ತಿದ್ರು. 20 ಕೋಟಿ ಜನ ಅಂದರೆ ಇವತ್ತು 25-26 ಕೋಟಿ ಜನ ನಿರುದ್ಯೋಗಿಗಳಿದ್ದಾರೆ. ಆದರೂ ನಮ್ಮ ಸರ್ಕಾರದ ರೆಕಾರ್ಡ್ಗಳಲ್ಲೇ 25 ಕೋಟಿ ಬಡವರನ್ನು ನಾವು ಮೇಲೆ ಎತ್ತಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಈ ಆಧಾರದಲ್ಲಿ ಅದು ಕರೆಕ್ಟ್ ಇಲ್ಲ. ಭಾರತದಲ್ಲಿ ಒಂದು ಬೇರೆ ಅದ, ಇಂಟರ್ನ್ಯಾಷನಲ್ ಬೇರೆ ಅದ. ಈ ಲೆಕ್ಕ ಹಾಕುವಂಥದ್ದು, ಸರ್ವೆ ಮಾಡುವಂಥದ್ದು ಇವೆಲ್ಲ ಇವತ್ತು ಜನರಿಗೆ ಗೊತ್ತು ಆಗಬೇಕಾಗ್ಯದ. ಜೊತೆಗೆ ಅರಿವಿಗೂ ಬಂದದ ರೀ, ಗೊತ್ತಾಗಿಂತ ಹೇಳಬೇಕಂತಿಲ್ಲ. ಇಷ್ಟೊಂದು ಬೆಲೆ ಯಾಕೆ ಇರ್ತಾ ಇದ್ದಪ್ಪ, ಅವು ಬಡ ಬದುಕೋದು ಕಷ್ಟ ಆಗಲಿಕ್ಕತ್ತದ. ಪ್ರತಿಯೊಂದು ವಸ್ತುವಿನ ಬೆಲೆ ಸಿಕ್ಕಾಪಟ್ಟೆ ಏರಿಕೆ, ಜೊತೆಗೆ ಉದ್ಯೋಗ ಇಲ್ಲ. ಯುವಕರೆಲ್ಲ ಬೀದಿ ಅಡ್ಡಾಡ್ತಿದ್ದಾರೆ. ವರ್ಷಕ್ಕೊಂದು 80,000 ಉದ್ಯೋಗ ಕೊಡುತ್ತಿರುವಂಥ ಸೈನಿಕರಿಗೆ ಇವತ್ತು ಬಂದಾಗಿಬಿಟ್ಟದ ಬಾಕ್ಲ. ಅದರಲ್ಲೇ ಕೇವಲ ಎಷ್ಟಪ್ಪ ನಿಮ್ಗೆ ಗೊತ್ತದೆ, 40,000 ಮಂದಿ ತೆಗೆದುಕೊಳ್ತಾರೆ. ಅದ್ರಾಗ ಮತ್ತೆ 40ರಾಗ 30,000 ಮಂದಿ ಹೊರಗೆ ಹಾಕ್ತಾಯಿದ್ದಾರೆ. ಯಾಕಂದ್ರೆ 4 ವರ್ಷ ಅಂತ ತಕ್ಷಣ ಹೋಗ್ಬೇಕು. ಅವರು 4 ಮಂದಿಗಳಲ್ಲೇ ಒಬ್ಬ ಮಾತ್ರ ಸೆಲೆಕ್ಷನ್ ಆಗ್ತಾನೆ. 4 ವರ್ಷಗಳಲ್ಲಿ ಒಬ್ಬ ಸೈನಿಕ. ಈಗೇನು ಹೇಳಿದ್ದು ನಿಮಗೆ, ಈ ಸೈನಿಕರು 40,000ದಲ್ಲಿ ಕೇವಲ 10,000 ಜನ ಮಾತ್ರ ಉಳಿತಾರೆ. ಉಳಿದ 30,000 ಜನ ಅನರ್ಹರಾಗಿ ಹೊರಗೆ ಹೋಗ್ತಾರೆ. ಈ ರೀತಿಯಾಗಿ 4 ವರ್ಷಗಳಿಗಾಗಿ ಉದ್ಯೋಗ. ಅದ್ರಲ್ಲಿ 4 ಮಂದಿಯಲ್ಲಿ ಒಬ್ಬರನ್ನ ಇಟ್ಟುಕೊಳ್ಳುವಂಥದ್ದು 4 ವರ್ಷಗಳಲ್ಲಿ. ಎಷ್ಟು ಜನ ಹೋಗ್ತಾರೆ ಇದರಲ್ಲಿ? ಇವೆಲ್ಲ ನೆನೆಸ್ಕೊಂಡ್ರೆ ಇದು ಉದ್ಯೋಗ ಎಲ್ಲದ? ಇದೇ ಏನಾದರೂ ಮೋದಿಜಿಯವ್ರಿಗೆ ಮುಳು ಆಗ್ಬೋದಾ ಅನ್ನೋದು ಇವತ್ತಿನ ಒಂದು ದೂರದ ಆಸೆ. ನಿರುದ್ಯೋಗ, ಬಡತನ, ಬೆಲೆ ಏರಿಕೆ ಪ್ರತಿಯೊಬ್ಬರನ್ನು ಕಾಣಲಿಕ್ಕೆ ಈ ಇಲೆಕ್ಷನನ್ನು ಭಾಳಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗಲಿದೆ. ಇವತ್ತಂತಿ ಮೋದಿಯವರು ತಮ್ಮ ರಾಮ ಮಂದಿರದಿಂದ 370 ರದ್ದಿನಿಂದ G20 ಏನೊಂದು ಆಗ್ಯದ ಅದರ ನೆಲೆಯಲ್ಲಿ ನಾವು ಜಗತ್ತಿನ ಮುಂದುವರೆದಿದ್ದೀವಿ ಅನ್ನುವಂಥ ಒಂದು ಭರವಸೆ ಕೊಡ್ತಾ ಇದ್ದಾರೆ. 2047ರಲ್ಲಿ ನಾವು ವಿಕಸಿತ ರಾಷ್ಟ್ರ ಆಗ್ತೀವಿ ಅಂತೇಳಿ ಜೋರ್ದಾರ್ ಅಂತ ಪ್ರಚಾರ ಎಲ್ಲಿ ಹೋದಲ್ಲೆಲ್ಲ ಪ್ರಚಾರ, ವೈಭವೋಪಿತ ಪ್ರಚಾರ. ಅದ್ರ ಜೊತೆಗೆ ಇನ್ನೂ ಅನೇಕ 80-20 ಅಂತ ಮಾಡುವಂಥದ್ದು, ಮತ್ತೇನು ಮಾಡುವಂಥದ್ದು, ಹಿಂದೂ ಮುಸ್ಲಿಂ ಮಾಡುವಂಥದ್ದು, ಇವೆಲ್ಲ ನಿರಂತರ ನಡೀತಾನೆ ಇರ್ತಾವೆ. ಯಾಕಂದ್ರೆ ಇವತ್ತು ಇವೆಲ್ಲನೂ ನಮ್ಮ ಜನರಿಗೆ ಇದನ್ನೆಲ್ಲ ನೋಡಿದಾರೆ, ಜನರಿಗೂ ಸಾಕಾಗಿ ಹೋಗಿದೆ ಈ ಬಡತನ ಹೆಚ್ಚುವಣಿಕಾಗಿ. ಈ ಸಂದರ್ಭದಲ್ಲಿ ಈ ನಮ್ಮ ಬಡ ಜನ ತಮ್ಮನ್ನು ತಾವು ಮಾರ್ಕೊಳ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಇವತ್ತು ಇಷ್ಟೆಲ್ಲ ನೋವುಗಳನ್ನ ಇನ್ನೂ ಹೆಚ್ಚಾಗೋದು ಕಡಿಮೆ ಆಗಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಮೋದಿಜಿಯವರು ಕೇವಲ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಈ ಒಂದು ಕಾರ್ಪೊರೇಟ್ಗಳಿಗೆ ದೇಶವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ತಮ್ಮ ಪೊಲಿಟಿಕಲ್ ಪಾರ್ಟಿ ಫಂಡ್ ಸಲುವಾಗಿ. ಲಾಸ್ ಅಂತ ಪಾರ್ಟಿಗಳು ಸಹಿತ, ಲಾಸ್ ಅಂತ ಕಂಪ್ನಿಗಳು ಸಹಿತ ಸಿಕ್ಕಾಪಟ್ಟೆ ಎಲೆಕ್ಟ್ರಲ್ ಬಾಂಡ್ ತೊಗೊಂಡು ಕೊಡ್ತಾ ಇದ್ದಾರೆ. ಇದರ ಅರ್ಥ ಏನು? ಅವ್ರು ಎಲ್ಲಿ ದುಡ್ಡು ತಂದು ಕೊಡ್ತಾರೆ 100-200 ಕೋಟಿ ರೂಪಾಯಿಗಳನ್ನು. ಲಾಭ ಹೆಂಗಾಗ್ತದೆ? ಯಾವ ಮೂಲ ಏನಂತಾರದು? ಇವತ್ತು ಉತ್ತರ ಕೊಡುವಂಥ ಕಾಲ ಮೋದಿಜಿಯವ್ರಿಗೆ ಮುಂದೆ ಬಂದು ನಿಂತದೆ. ಇವತ್ತು ಮೋದಿಜಿಯವರು ಟೀಕಾ ಸಾಕಷ್ಟು ಮಾಡ್ತಿದ್ರು 2014ರಲ್ಲಿ.